ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಕಮಲ್ ಎ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ, ಒನ್ ಗುಡ್ ಸ್ಟೆಪ್ ಬೆಂಗಳೂರು, ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಮತ್ತು ಸಂವೇದ ಪೋಷಕರ ಬೆಂಬಲ ಗುಂಪು ಇದರ ಜಂಟಿ ಆಶ್ರಯದಲ್ಲಿ ಸಂವೇದ ಪೋಷಕರ ಬೆಂಬಲ ಗುಂಪಿನ ಸದಸ್ಯೆ ಡಾಕ್ಟರ್ ಸುಪ್ರಿಯಾ ಪೈ ಬರೆದಿರುವ ದ ಹೋಪ್ ಮದರ್ಹುಡ್ ಮೆಥಡ್ ಪುಸ್ತಕದ ಬಿಡುಗಡೆ ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮಾಹಿತಿ ಕಾರ್ಯಾಗಾರ ಆಸ್ಪತ್ರೆಯ ಕಮಲ್ ಎ ಬಾಳಿಗ ಸಭಾಂಗಣದಲ್ಲಿ ನಡೆಯಿತು. ನಿಮಾನ್ಸ್ನ ಮಾಜಿ ನಿರ್ದೇಶಕ ಹಾಗೂ ಮನೋವೈದ್ಯ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಕಾರ್ಯಕ್ರಮ ಉದ್ಘಾಟಿಸಿ ಪುಸ್ತಕ ಬಿಡುಗಡೆಗೊಳಿಸಿದರು. ಅಧ್ಯಕ್ಷತೆಯನ್ನು ಉಡುಪಿ ಆಟಿಸಮ್ ಸೊಸೈಟಿ ಅಧ್ಯಕ್ಷ ಮನೋವೈದ್ಯ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ವಹಿಸಿದರು. ಸಭಾ ಕಾರ್ಯಕ್ರಮದ ನಂತರ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಯೂತ್ ಮೈಂಡ್ ಮ್ಯಾಟರ್ಸ್ ಎಂಬ ವಿಷಯದ ಕುರಿತು ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಮಾಹಿತಿ ನೀಡಿದರು. 90ಕ್ಕೂ ಹೆಚ್ಚು ನರ್ಸಿಂಗ್ ವಿದ್ಯಾರ್ಥಿಗಳು ಕಾರ್ಯಕ್ರಮದ ಪ್ರಯೋಜನ ಪಡೆದರು. ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಒನ್ ಗುಡ್ ಸ್ಟೆಪ್ನ ಸಂಸ್ಥಾಪಕಿ ಅಮಿತಾ ಪೈ, ಲೇಖಕಿ ಡಾಕ್ಟರ್ ಸುಪ್ರಿಯಾ ಪೈ ಹಾಗೂ ಆಸ್ಪತ್ರೆಯ ಮನೋವೈದ್ಯರುಗಳಾದ ಡಾಕ್ಟರ್ ದೀಪಕ್ ಮಲ್ಯ, ಡಾಕ್ಟರ್ ಮಾನಸ್, ಆಡಳಿತಾಧಿಕಾರಿ ಸೌಜನ್ಯ ಶೆಟ್ಟಿ, ವೃತ್ತಿಪರ ಚಿಕಿತ್ಸಕಿ ಪೂರ್ಣಿಮಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. Gratitude today for having Dr. Chandrasekhar sir here with us, and also support from Autism Society of Udupi, my sir, mentor, and Dr. Virupaksha sir. I am also grateful to sir for this honor, and my family especially for being a strong support all through my life, and my friends for from what I went through, and also from my learnings. I did a course called as Neuro-Linguistic Programming. In that programming, I learned a lot about inner work, what we can do to change our inner world. As a parent and caregiver of a special child, a mother goes through a lot of inner turmoil. ತುಂಬ ಯಾತನೆಗಳಿಂದ ನಾವು ಹೋಗ್ತೇವೆ, ತುಂಬ ದುಃಖನೂ ಆಗುತ್ತೆ. ಮುಂದಿನ ಭವಿಷ್ಯ ಏನು, ಆ ಮಗುವಿದು ಹೇಗೆ ಸಪೋರ್ಟ್ ಮಾಡಬೇಕು ಅಂಥದ್ದೆಲ್ಲ ತುಂಬ ವಿಚಾರ ಬರುತ್ತೆ. ಈ ಪಯಣದಲ್ಲಿ ನಮಗೆ ಓವರ್ ಥಿಂಕಿಂಗ್, ಸ್ಟ್ರೆಸ್, ಆಂಗ್ಸೈಟಿ ಯಾವ ಲೆವೆಲಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೂ ನಮ್ಗೆ ಆಗೋದಿಲ್ಲ. ಸೊ ಇದೆಲ್ಲ ಆಗುವಾಗ ನಮ್ಮ ಫ್ಯಾಮಿಲಿಗೂ ನಮ್ಮನ್ನು ಹೇಗೆ ಸಪೋರ್ಟ್ ಮಾಡೋದು ಗೊತ್ತಾಗೋದಿಲ್ಲ. ಇದೆಲ್ಲ ಇರುವಂಥದ್ದೇ ಲೈಫಲ್ಲಿ ಅಂತ ಹೇಳ್ತಾರೆ. ಪಾಪ ಅವರಿಗೂ ಕಷ್ಟ ಆಗುತ್ತೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ನಮಗೂ ಅದು ಏನು ಹೇಳಬೇಕು ಅಂತ ಗೊತ್ತಾಗಲಿಕ್ಕೆ ಹೊರಗೆ ಹೇಳಲಿಕ್ಕೂ ಒಂಥರ ಲ್ಯಾಂಗ್ವೇಜ್ ಇಲ್ಲದಾಗೆ ಆಗುತ್ತೆ. ಯಾಕೆ ನಮಗೆ ಇಷ್ಟು ಸ್ಟ್ರೆಸ್ ಆಗುತ್ತೆ, ಅದು ಕೋಪ್ ಅಪ್ ಮಾಡೋಕ್ಕೆ ಆಗೋದಿಲ್ಲ. ಡೈಲಿ ಬೇಸಿಸಲ್ಲಿ ಒಂದು ಸಿಂಪಲ್ ಕೆಲಸ ಮಾಡೋದಕ್ಕೂ ತುಂಬ ಕಷ್ಟದಲ್ಲಿ ಮಾಡ್ತೀವಿ. ಯಾಕಂದ್ರೆ ಈ ಕೆಲಸ ಬಟ್ ನಮ್ಮ ಬಾಡಿ ವಿಲ್ ಟೆಲ್ ದಟ್ ಟು ಅಸ್. ನಮ್ಮ ಬಾಡಿಯಿಂದ ಸಿಗ್ನಲ್ಸ್ ಬರುತ್ತೆ. ಆ ಸಿಗ್ನಲ್ ಅನ್ನು ಒಬ್ಸರ್ವ್ ಮಾಡಲಿಕ್ಕೆ ನಮ್ಗೆ ಆ್ಯಕ್ಚುಲಿ ಗೊತ್ತಿರುತ್ತೆ, ಬಟ್ ನಮಗೆ ಅಷ್ಟು ಅವೇರ್ನೆಸ್ ಇರೋದಿಲ್ಲ. ಕೆಲವೊಮ್ಮೆ ಬ್ರೈನ್ ಎಲ್ಲ ತುಂಬ ಆಫ್ ಆಗಿರುತ್ತೆ, ಬ್ರೈನ್ ಫಾಗ್ ಅಂತ ಹೇಳ್ತಿರೋದು. ಗೊತ್ತಿರೋದು ನಮಗೆ ನೆನಪಿಗೆ ಬರೋದಿಲ್ಲ ಆ ಟೈಮಲ್ಲಿ. ಸೊ ನಾವು ಇದನ್ನು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದಾಗ, ಒಬ್ಸರ್ವ್ ಮಾಡಲಿಕ್ಕೆ ಕಲ್ತಿದಾಗ, ವಿ ವಿಲ್ ನೋ ವಾಟ್ ಟು ಡೂ ವಿತ್ ಇಟ್. ದೆನ್ ಟೆಕ್ನಿಕ್ಸ್ ಇಂದಾಗಿ ಏನೆಲ್ಲ ಮಾಡ್ಬೋದು, ಹೌ ವಿ ಕ್ಯಾನ್ ರಿಟರ್ನ್ ಬ್ಯಾಕ್. ಮತ್ತು ನಮ್ಮ ಎನರ್ಜಿ ಇನ್ ಅ ಡೇ, ವಿ ನೀಡ್ ಅವರ್ ಎನರ್ಜಿ ಫಾರ್ ಡೂಯಿಂಗ್ ಆಲ್ ಅವರ್ ಆಕ್ಟಿವಿಟೀಸ್. ಬಟ್ when we have to support our child,
ದೇರ್ ಆರ್ ಸೋ ಮೆನಿ ಚಾಲೆಂಜಸ್. ನಮ್ದು ಎನರ್ಜಿ ಸಾಕೆ ಆಗೋದಿಲ್ಲ, ನಮ್ದು ಎನರ್ಜಿ ಎಲ್ಲಿ ಡಿಪ್ಲೀಟ್ ಆಗ್ತಾ ಇದೆ ಅಂತಲೂ ಗೊತ್ತಿರೋದಿಲ್ಲ. ಸೊ ಇದನ್ನು ಅಬ್ಸರ್ವ್ ಮಾಡಿದಾಗ ವಿ ವಿಲ್ ಗೆಟ್ ಟು ನೋ ವೇರ್ ಇಸ್ ಅವರ್ ಎನರ್ಜಿ ಲೀಕಿಂಗ್. ಅದನ್ನು ಆ ಪಾಯಿಂಟ್ಸನ್ನು ನಾನು ಬರೆದಿದ್ದೀನಿ. ಹೌ ವಿ ಕ್ಯಾನ್ ಸೇವ್ ಅವರ್ ಎನರ್ಜಿ. ನಮ್ಮ ಬಾಡಿಗೂ ಕರೆನ್ಸಿ, ಜಸ್ಟ್ ಲೈಕ್ ವಿ ಹ್ಯಾವ್ ಮನಿ ಆಸ್ ಅ ಕರೆನ್ಸಿ ಫಾರ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ದಟ್ ವಿ ಹ್ಯಾವ್ ವಾಂಟ್ ಟು ಬೈ. ನಮ್ಮ ಬಾಡಿದು ಕರೆನ್ಸಿ ನಮ್ಮ ಅಟೆನ್ಷನ್, ನಮ್ಮದು ಟೈಮ್ ಆ್ಯಂಡ್ ನಮ್ಮ ಎನರ್ಜಿ. ಇದನ್ನು ನಾವು ಹೇಗೆ ಪ್ರಿಸರ್ವ್ ಮಾಡ್ಕೋಬೋದು ಸೊ ದ್ಯಾಟ್ ವಿ ಕ್ಯಾನ್ ವರ್ಕ್ ಎಟ್ ಅನ್ ಆಪ್ಟಿಮಮ್ ಲೆವೆಲ್ ಟು ಸಪೋರ್ಟ್ ಅವರ್ ಚೈಲ್ಡ್. ಇದನ್ನು ಹೇಗೆ ಮಾಡ್ಬೋದು ಆ ವಿಷಯದಲ್ಲಿ ಬರ್ತಿದ್ದೀನಿ. ಇನ್ನೊಂದು after that is E. Once we understand all these things, with all these techniques, how we can expand the life, how we can grow ourselves, how we can plan everything and grow in our life. So once ನಮ್ಮ brain and we rewire and we come back, we will be able to do that also. So a regulation barlike, it's a journey, it's not a one day event. It is a commitment for self, and this commitment, how to go about it, I have written in detail step by step, and 5 pillars of parenting. How can we what challenges are there during parenting of interrupt ಮಾಡಿ ಅದರಲ್ಲಿ ಬೇರೆ ಏನಾದರೂ ಅವರಿಗೆ ರಿಯಾಕ್ಷನ್ ಕೊಟ್ಟು ಅವರು ಬೆಳೆಯುವಂಥದ್ದನ್ನು ನಾವು ಸ್ಟಾಪ್ ಮಾಡಬಾರ್ದು. ಸೊ ಆವಾಗ ನಾವು ಒಬ್ಸರ್ವ್ ಮಾಡಿಕೊಂಡು ಆ ಮಗುವಿಗೆ ಅದನ್ನು ಕಾರ್ಯವನ್ನು ಮಾಡಲಿಕ್ಕೆ ಬಿಡಬೇಕು. ಎಸ್, ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ಒನ್ಸ್ ವಿ ಟೇಕ್ ಪಾಸ್ ಇನ್ ದಟ್ ಮೂಮೆಂಟ್, ದ ಚೈಲ್ಡ್ ಆ್ಯಂಡ್ ದಿ ಪೇರೆಂಟ್, ಬೋತ್ ಆಫ್ ಅಸ್, ವಿ ಆರ್ ಏಬಲ್ ಟು ಡೂ ವಾಟ್ ವಿ ಕ್ಯಾನ್ ಡೂ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಕೋ ರೆಗ್ಯುಲೇಷನ್ ಅಲ್ಲಿಂದಲೇ ಹುಟ್ಟುತ್ತೆ. ಆಮೇಲೆ ಕನೆಕ್ಷನ್ ಬಿಫೋರ್ ಕರೆಕ್ಷನ್, ಇದು ಸೆಕೆಂಡ್ ಪಿಲ್ಲರ್. Before we correct any behavior or anything in the child, first connection is very important. ಆ ಕನೆಕ್ಷನ್ ಬಿಲ್ಡ್ ಮಾಡಲಿಕ್ಕೆ ಏನೆಲ್ಲ ಮಾಡ್ಕೋಬೇಕು. ಸೊ that is the second pillar. Then I have written about the third, fourth, fifth pillar. I'm sorry, I'm not able to recall it at this moment. I'm too excited. But please do read the book. And I have given a 30 days regulation plan, how you can do it. Even if you miss one day. ತಾಯಿಗೆ ನಾನು ಗರ್ಭಿಣಿ ಆಗಿದ್ದೇನೆ ಅಂತಂದಾಗ ಎಷ್ಟು ಸಂತೋಷ ಆಗುತ್ತೆ. 9 ತಿಂಗಳು ಮಗು ಗರ್ಭಕೋಶದಲ್ಲಿ ಬೆಳೆಯುತ್ತೆ, ಹೆರಿಗೆ ಆಗುತ್ತೆ. ಹೆರಿಗೆಯಾದ ಆ ಕ್ಷಣದಿಂದ ಮುಂದೆ 25 ವರ್ಷಗಳ ಕಾಲ ಮಗು ಬೆಳಿಬೇಕ್ರಿ. ದ ಗ್ರೋತ್ ಆಫ್ ಎನಿ ಚೈಲ್ಡ್. ಹ್ಯೂಮನ್ ಚೈಲ್ಡ್ ಇಸ್ ದ ಮೋಸ್ಟ್ ಹೆಲ್ಪ್ಲೆಸ್ ಲಿವಿಂಗ್ ಬೀಯಿಂಗ್ ಆನ್ ದಿ ಅರ್ತ್. ಬೇರೆ ಪ್ರಾಣಿಗಳ ಮರಿಗಳೆಲ್ಲ ವಿತಿನ್ 1 month, ವಿತಿನ್ 6 months, ವಿತಿನ್ 1 year ದೇ ಬಿಕಮ್ ಟೋಟಲಿ ಇಂಡಿಪೆಂಡೆಂಟ್. ಆದರೆ ಮನುಷ್ಯನ ಮಕ್ಕಳು 20-25 ವರ್ಷ ಟು ಬಿಕಮ್ ಇಂಡಿಪೆಂಡೆಂಟ್, ಸ್ವತಂತ್ರವಾಗಿ, ಸ್ವಾಭಿಮಾನಿಯಾಗಿ, ತನಗೂ ಉಪಯುಕ್ತವಾಗಿ, ಬೇರೆಗೂ ಉಪಯುಕ್ತವಾಗಿ ವಿಕಾಸ ಹೊಂದಬೇಕು. ಹಾಗೆ ಎಲ್ಲ ಕೌಶಲ್ಯಗಳನ್ನು ಕಲಿಬೇಕಾಗತ್ತೆ. ಪ್ರಾಣಿಗಳಲ್ಲಿ 3 ಕೌಶಲ. ಒಂದು, ಆಹಾರನ ಹುಡ್ಕೋದು ಹೇಗೆ. ಎರಡನೇದು, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ. ಮೂರನೇದು, ವಯಸ್ಸು ಬಂದ ಮೇಲೆ ತಾನು ಸಂತಾನೋತ್ಪತ್ತಿ ಮಾಡೋದು ಹೇಗೆ. ಈ ಓನ್ಲಿ 3 ಆಕ್ಟಿವಿಟೀಸ್. ಹೌ ಟು ಫೈಂಡ್ ಫುಡ್, ಹೌ ಟು ಪ್ರೊಟೆಕ್ಟ್ ಒನ್ ಸೆಲ್ಫ್, ಅಪಾಯದಿಂದ ರಕ್ಷಣೆ, ಹಾಗೆ ಹೌ ಟು ಪ್ರೊಕ್ರಿಯೇಟ್. ಆದರೆ ನಾವು ಎಷ್ಟೊಂದು ಕೌಶಲ್ಯಗಳನ್ನು ಕಲಿಬೇಕಾಗುತ್ತೆ. Probably if you start counting, it may go beyond 100 skills. Beyond 100 skills. For nursing students, ಜಾಸ್ತಿ ಇರೋದು
ಜನನ ಗುರ್ಸೋದಿಲ್ಲ, ತಾಯಿನೂ ಗುರ್ಸೋದಿಲ್ಲ, ತಂದೆನೂ ಗುರ್ಸೋದಿಲ್ಲ, ಏನೋ ಮಾತುಕತೆ ಇಲ್ಲ, ಭಾಷೆ ಬರ್ತದೆ. ಕನ್ನಡ ಓದುತ್ತೆ, ತುಳುನೋ ಕೊಂಕಣಿನೋ ಮರಾಠಿನೋ ಯಾವುದೋ ಒಂದು ಭಾಷೆ ಗೊತ್ತಿದೆ ಅದಕ್ಕೆ, ಆದರೆ ಮಾತಾಡುವುದಿಲ್ಲ, ಸಂಪರ್ಕವನ್ನು ಸಾಧಿಸುವುದಿಲ್ಲ, ನೋ ಕಮ್ಯುನಿಕೇಶನ್. ಹಾಗೆ ಇದನ್ನು ರಿಲೇಟ್ ಟು ಅದರ್ಸ್. ತನ್ನ ಪಕ್ಕದ ತಾಯಿ ಕೂತಾಳೆ ಗಮನಿಸೋದಿಲ್ಲ, ತಂದೆ ಕೂತಲೇ ಗಮನಿಸೋದಿಲ್ಲ, ಬೇರೆ ಮಕ್ಕಳೇ ಗಮನಿಸೋದಿಲ್ಲ, ತನ್ನಲ್ಲೇ ತಾನೇ ಮಗ್ನವಾಗಿ ಹೊರಟೋಗುತ್ತೆ. ಅದ ಕಾಲದಲ್ಲಿ ನಮ್ಮ ದೇವರಲ್ಲಿದ್ದವರು ಸ್ವಲೀನತೆ ಅಂತ ಒಂದು ಬರ್ತದೆ. ಸ್ವಲೀನತೆ, ನನ್ನನ್ನೇ ನಾನು ಲೀನವಾಗಿ ಹೋಗ್ತೇನೆ, ಕಣ್ಣಿದ್ರು ಏನು ನೋಡೋದಿಲ್ಲ, ಕಿವಿದ್ರು ಏನು ಕೇಳೋದಿಲ್ಲ, ಹೇಳ್ತೇನೆ ಆದರೆ ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ, ಪ್ರತಿಕ್ರಿಯೆ ತೋರಿಸೋದಿಲ್ಲ, ಮಾತಾಡೋದಿಲ್ಲ, ಕಮ್ಯುನಿಕೇಶನ್ ಇಲ್ಲ. ಹಾಗೆ ರಿಪಿಟೇಟಿವ್ ಆಕ್ಟಿವಿಟೀಸ್, ಮತ್ತೆ ಮತ್ತೆ ಮಾಡಿದ್ದೇನೆ, ಕೈ ಹಿಂಗೆ ತಿರ್ಗ್ತಾ ಇರ್ತದೆ ಅಷ್ಟೇ, ಗಂಟೆ ಅಡುಗೆ ಮಾಡ್ತೇನೆ. ಆಟಿಸಮ್ ಇದು ವಿಸ್ಮಯ ಸಂಗತಿ ಅಂತಂದ್ರೆ, ಹುಟ್ಟಿದಾಗಲೇ ಈಶ್ವರನು ಕೂಡ ನಮ್ಮ ಗಮನ ಬರ್ತಕ್ಕಂಥದ್ದು ಬೈ ಏಜ್ ಆಫ್ 2 years or 3 years. ಅವರು ನೋಡಕ್ ಮುದ್ದಾಗಿರುತ್ತೆ, ಚೆನ್ನಾಗೇ ಇರುತ್ತೆ. ಆದರೆ ಮಗುಗೆ ಆಟಿಸಮ್ ಇದೆ ಅಂತ ಅರ್ಥವಾಗಬೇಕಾದ್ರೆ ಮಗು 2 ವರ್ಷ ಆದಾಗ ಇದಕ್ಕಿದ್ದಾಗ ಮಗು ಒಂಟಿ ಆಗಿಬಿಡುತ್ತೆ.